2 ದಿನಗಳ ಪ್ರವಾಸವನ್ನು ಈ ಒಂದು ಬಸ್ಸಿನಲ್ಲಿ ನಾವು ಪ್ರಯಾಣವನ್ನು ಬೆಳೆಸಿದೆವು. ಈ ಬಸ್ಸಿನ ಒಳಗಡೆ ನೋಡಿ ಈ ರೀತಿ ಆಸನಗಳ ವ್ಯವಸ್ಥೆ ಇದೆ, 2 ಸೀಟು. ಹಾಗೆ ಇದು AC ಬಸ್ಸು ಸಹ ಆಗಿದೆ. ಈ ಒಂದು ಉಷ್ಣತೆ, ಹೊರಗಡಿನ ಉಷ್ಣತೆ ಹೆಚ್ಚಿರೋದ್ರಿಂದ, ಬೇಸಿಗೆಯಾಗಿರೋದ್ರಿಂದ AC ಬಸ್ಸು ಅವಶ್ಯಕತೆ ಆಗಿರುತ್ತೆ. ಈ ಒಂದು ಪ್ರವಾಸದಲ್ಲಿ 42 ಮಂದಿ ನಾವು ಪ್ರಯಾಣವನ್ನು ಬೆಳೆಸಿದ್ವು. ಇವೆಲ್ಲ ಸಹ ಪ್ರಯಾಣಿಕರು ನಮ್ಮ ಜೊತೆಗೆ ಪ್ರವಾಸವನ್ನು ಜೋಡಿಸ್ಕೊಂಡಿದ್ರು. ಹಾಗಾಗಿ ಇವರ ಮುಖಪರಿಚಯ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ. ಮುಂಜಾನೆ 3 ಗಂಟೆಗೆ ಶ್ರೀನಿವಾಸಪುರದಿಂದ ಪ್ರಯಾಣವನ್ನು ಬೆಳೆಸಿದ್ವಿ. ನಮ್ಮ ಮೊದಲನೇ ಸ್ಥಳ ಮೆಟ್ಟೂರು ಡ್ಯಾಮ್. ಕೃಷ್ಣಗಿರಿ ಮಾರ್ಗವಾಗಿ ತಮಿಳುನಾಡಿನ ಮೆಟ್ಟೂರು ಡ್ಯಾಮನ್ನು ನೋಡಲು ಹೊರಟೆವು. ಈ ಮೆಟ್ಟೂರು ಡ್ಯಾಮ್ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಮೊದಲು ನಾವೆಲ್ಲರೂ ಎಷ್ಟು ಮಂದಿ ಅನ್ನೋದನ್ನು ಪರಿಚಯ ಮಾಡಿಸ್ತಾ ಈ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀನಿ. ಇಷ್ಟು ಮಂದಿ ಪ್ರಯಾಣದಲ್ಲಿ ಜೋಡಿಸ್ಕೊಂಡಿದ್ದಾರೆ. ಹಾಗೆ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀವಿ, ನೋಡ್ತಾ ಬರೋಣ. ಹೀಗೆ ಮಧ್ಯದಲ್ಲಿ ಒಂದು ಸ್ಥಳದಲ್ಲಿ ವಾಹನವನ್ನು ನಿಲ್ಲಿಸಿ ಶೌಚಾಲಯ ಈ ಥರ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡ ನಂತರ ನಮಗೆ ಟಿಫನ್ ರೆಡಿಯಾಗಿತ್ತು. ಬಿಸಿ ಬಿಸಿಯಾದಂಥ ಇಡ್ಲಿ, ಪೊಂಗಲ್ಲು, ವಡೆ, ಚಟ್ನಿ ಹಾಗೆ ಸಾಂಬಾರು. ಇಷ್ಟು ಮಂದಿ ಈ ಆಹಾರವನ್ನು ಸೇವನೆ ಮಾಡಿ ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ದೀವಿ. ಇದು ಕಾವೇರಿ ನದಿ. ನಮ್ಮ ಕರ್ನಾಟಕದಿಂದ ಹೊರಟಂಥ ಕಾವೇರಿ ನದಿ ಈ ಒಂದು ಮೆಟ್ಟೂರು ಊರಿಗೆ ಪ್ರವೇಶ ಮಾಡುತ್ತೆ. ನೋಡಿ, ಈ ಮೆಟ್ಟೂರಿನಲ್ಲಿರ್ತಕ್ಕಂಥ ಕಾವೇರಿ ನದಿ ಹೀಗೆ ಕಾಣ್ತದೆ. ಅದ್ಭುತವಾಗಿ ಹೆಚ್ಚು ನೀರಿರ್ತಕ್ಕಂಥ ಕಾವೇರಿ ಮಾತೆ ನಮಗೆ ದರ್ಶನವನ್ನು ಕೊಡ್ತಿದ್ದಾಳೆ. ಮೆಟ್ಟೂರು ಡ್ಯಾಮನ್ನು ಮುಟ್ಟಿ ತಲುಪಿದ್ದೀವಿ. ಇದು ಆ ಒಂದು ಮೆಟ್ಟೂರು ಡ್ಯಾಮಿನ ಮುಖದ್ವಾರ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಈ ಎಂಟ್ರೆನ್ಸ್ ಫೀಸು ಈ ಕೌಂಟ್ರಲ್ಲಿ ತೆಗೆದುಕೋಬೇಕಾಗತ್ತೆ. ಈ ಎಂಟ್ರೆನ್ಸ್ ಫೀಸಲ್ಲಿ ಟಿಕೆಟನ್ನು ಪಡ್ಕೊಂಡು ನಾವು ಈ ಒಂದು ಮೆಟ್ಟೂರು ಡ್ಯಾಮಿನ ಒಳಗೆ ಹೋದಾಗ ಈ ರೀತಿ ಕಾಣುತ್ತೆ. ಎಷ್ಟು ಸೊಗಸಾಗಿ ಅದ್ಭುತವಾಗಿ ನಿರ್ಮಿಸಿರ್ತಕ್ಕಂಥ ಈ ಒಂದು ಡ್ಯಾಮನ್ನು ನೋಡ್ಬೋದು. ಒಮ್ಮೆ ಹೀಗೆ ಮುಂದುವರಿಸ್ತಾ ಇರೋಣ, ಬನ್ನಿ. ಈ ಒಂದು ಡ್ಯಾಮಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಮ್ಮ ಸ್ನೇಹಿತರು ಹೇಳ್ತಾರೆ. ಕೇಳೋಣ, ಬನ್ನಿ. ಕೊಡಗಿನ ಕಾವೇರಿ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಜೀವನದಿ ಈ ತಮಿಳುನಾಡಿನ ಉದ್ದಕ್ಕೂ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ಒಂದು ನದಿಯನ್ನ, ಈ ಡ್ಯಾಮ್ ಅನ್ನ ನೋಡೋದಕ್ಕೆ ತುಂಬಾ ಆಕರ್ಷಣೀಯವಾಗಿದ್ದು, ಇಲ್ಲಿ ಒಂದು ಪಾರ್ಕಿನ ದೃಶ್ಯ ಹಾಗೂ ಅಕ್ವೇರಿಯಂನ ದೃಶ್ಯ ತುಂಬಾ ಆಕರ್ಷಣೀಯವಾಗಿದೆ. ತಾವೆಲ್ಲರೂ ಬಂದು ಇದನ್ನ ಸಂತೋಷವಾಗಿ ಕಣ್ಣು ತುಂಬಿಸಿಕೊಳ್ಳಬಹುದು ಸರ್. ಈ ಒಂದು ಡ್ಯಾಮ್ ಅನ್ನು ತಮಿಳುನಾಡಿನ ರೈತರ ಒಂದು ಅಭಿವೃದ್ಧಿಗೋಸ್ಕರ ಮತ್ತು ಅದರ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆಗೋಸ್ಕರ ಮತ್ತು ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡುವುದಕ್ಕೋಸ್ಕರ ಈ ಒಂದು ಡ್ಯಾಮ್ ಅನ್ನ ನಿರ್ಮಿಸಿರ್ತಾರೆ ಸರ್. ಇದು ತಮಿಳುನಾಡಿನಲ್ಲಿರ್ತಕ್ಕಂಥ ಒಂದು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಡ್ಯಾಮ್ ಆಗಿದೆ, ಮೆಟ್ಟೂರು ಡ್ಯಾಮು. ಈ ಒಂದು ಮೆಟ್ಟೂರು ಡ್ಯಾಮ್ನ ಉದ್ದ 170 ಅಡಿ ಮತ್ತು ಎತ್ತರ 120 ಅಡಿ ಎತ್ತರವಾಗಿದೆ. ಮತ್ತು ಇದರ ಒಂದು ವಿಸ್ತೀರ್ಣ 5300 ಅಡಿಗಳಷ್ಟು ವಿಸ್ತೀರ್ಣವಾಗಿದೆ. ಇದರಲ್ಲಿ 9 ಲಕ್ಷ ಕ್ಯೂಬಿಕ್ ಮೀಟರ್ನಷ್ಟು ನೀರು ಸೇರಿಕೊಳ್ತದೆ. ಮತ್ತೆ ಈ ಒಂದು ಡ್ಯಾಮ್ ಅನ್ನ ಕಟ್ಟಿರ್ತಕ್ಕಂಥದ್ದು ಕರ್ನಲ್ WM ಎಲ್ಲಿಸ್ ಅಂತ. ಅವರು RIE
CE ಅವ್ರದ್ದು ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥದ್ದು. 1925ರಲ್ಲಿ ಪ್ರಾರಂಭಿಸಿರ್ತಕ್ಕಂಥ ಈ ಒಂದು ಡ್ಯಾಮ್ ಅನ್ನ 9 ವರ್ಷಗಳು ಅಂದ್ರೆ 1934ರವರೆಗೂ ನಿರ್ಮಿಸಿರ್ತಾರೆ. ಇದರ ಒಂದು ವೆಚ್ಚ ಆಗಿನ ಕಾಲದಲ್ಲಿ 4,35,00,000ಗಳಾಗಿರ್ತಕ್ಕಂಥದ್ದು, ಇನ್ನೂ ಅಧಿಕ. ಹಾಗೂ ಅದ್ರ ಜೊತೆಗೆ 17,000ದಷ್ಟು ಕಾರ್ಮಿಕರು ಇದನ್ನ ನಿರ್ಮಿಸಿರ್ತಾರೆ. ಈ ಒಂದು ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಪಾರ್ಕ್ ಅಂದರೆ ಸಾಕು, ಸುಂದರವಾಗಿ ನಯನ ಮನೋಹರವಾದಂತಹ ಗಿಡ ಮರಗಳು ಹಚ್ಚು ಹಸಿರದಿಂದ ಕೂಡಿರ್ತವೆ. ಹಾಗೆ ಮಕ್ಕಳಿಗಾಗಿ ಆಟದ ಉಪಕರಣ, ಜಾರು ಬಂಡೆ ಇರ್ಬೋದು, ಮಿಕ್ಕಿದ ಈ ಥರ ಉಪಕರಣಗಳು ಆಟ ಆಡೋದಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ವಿಡಿಯೋವನ್ನು ನಾನು ನಿಮ್ಗೆ ಹಾಕ್ತಿದ್ದೀನಿ. ಮೆಟ್ಟೂರು ಡ್ಯಾಮನ್ನು ಒಮ್ಮೆ ಭೇಟಿ ಮಾಡಿ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹೈಕ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ. ಈ ಡ್ಯಾಮನ್ನು ನಿರ್ಮಾಣ ಮಾಡಿದಂಥವರ ಪುತ್ಥಳಿಯನ್ನು ಸಹ ನಾವು ನೋಡಿದ್ವಿ. ಹೀಗೆ ಅನೇಕರು ಈ ಒಂದು ಮೆಟ್ಟೂರು ಡ್ಯಾಮನ್ನು ನೋಡಲು ಬರ್ತಾರೆ. ನಾವು ಸಹ ಭೇಟಿ ಮಾಡಿದ್ವಿ. ನೀವು ಸಹ ಒಮ್ಮೆ ಭೇಟಿ ಮಾಡಿ.